ಹಲೋ ಮೈ ಡಿಯರ್ ಫ್ರೆಂಡ್ಸ್. ಚಳಿಗಾಲ ಬಂತು ಅಂತಂದರೆ ನಾವು ಬೆಳಗಿನ ಜಾವ ದಿನಾಲು ನೋಡ್ತೇವೆ, ದಟ್ಟವಾದಂಥ ಮಂಜು ಆವರಿಸಿರ್ತದೆ. ನಗರ ಪ್ರದೇಶಗಳಲ್ಲಂತೂ ಅತಿ ಹೆಚ್ಚಾಗಿ ಮಂಜು ಆವರಿಸೋದನ್ನು ನೋಡ್ತೇವೆ. ಇದರಿಂದ ಆಗುವಂಥ ಅನಾನುಕೂಲ ಒಂದು ಅಥವಾ ಎರಡಲ್ಲ. ದೆಹಲಿ ಅಂತ ಭಾರತದ ಕ್ಯಾಪಿಟಲ್ ಸಿಟಿ ಆದಂಥ ದೆಹಲಿಯಲ್ಲೇ ಸಾಕಷ್ಟು ಆಕ್ಸಿಡೆಂಟ್ಗಳನ್ನು ನೋಡಿರ್ತೇವೆ. ಆಕ್ಸಿಡೆಂಟ್ಗಳಲ್ಲಿ ಸಾಕಷ್ಟು ಜನ ಸಾಯ್ತಾ ಇರ್ತಾರೆ. ಇದಕ್ಕೆಲ್ಲ ಒಂದು ಕಾರಣ ಅಂತಂದರೆ ಅಲ್ಲಿ ಕ್ರಿಯೇಟ್ ಆಗುವಂತಹ ಒಂದು ಧೂಮದಾರಿ ಅಂತಂದರೆ ಮಂಜು, ಫಾಗ್. ಯಾಕೆ ನಮಗೆ ಅಷ್ಟೊಂದು ಆ ಒಂದು ಪ್ರದೇಶದಲ್ಲಿ ಅಷ್ಟೊಂದು ಫಾಗ್ ಕ್ರಿಯೇಟ್ ಆಗ್ತದೆ? ಈಸಿಯಾಗಿ ನಾವು ಹೇಳ್ಬೋದು, ಅಲ್ಲಿ ಏರ್ ಪೊಲ್ಯೂಟೆಂಟ್ ಜಾಸ್ತಿ ಇದೆ, ಅಲ್ಲಿ ವಾಯು ಮಾಲಿನ್ಯ ಜಾಸ್ತಿ ಇರುವ ಕಾರಣದಿಂದಾಗಿ ಆಗ್ತದೆ ಅಂತೇಳಿ. ಹಾಗಾದರೆ ಬೇರೆ ನಗರ ಪ್ರದೇಶಗಳಲ್ಲಿ, ಹಳ್ಳಿಗಳಲ್ಲಿ ಏರ್ ಪೊಲ್ಯೂಷನ್ಸೇ ಇಲ್ವಾ, ಅಥವಾ ವಾಯು ಮಾಲಿನ್ಯನೇ ಇಲ್ವಾ? ಹಾಗಾದರೆ ವಾಯು ಮಾಲಿನ್ಯಕ್ಕೂ ಫಾಗಿಗೂ ಏನು ಸಂಬಂಧ? ಯಾವ ರೀತಿಯಾಗಿ ನಮಗೆ ವಾಯು ಮಾಲಿನ್ಯದೊಂದಿಗೆ ಫಾಗ್ ಕ್ರಿಯೇಟ್ ಆಗ್ತದೆ? ಅದು ಸರೋವರದ ಸರೋವರದ ಸುತ್ತಮುತ್ತಲಾಗಿರ್ಬೋದು, ಅಥವಾ ನಗರ ಪ್ರದೇಶ ಸುತ್ತಮುತ್ತಲಾಗಿರ್ಬೋದು, ಅಥವಾ ಯಾವುದಾದ್ರೊಂದು ವಾಟರ್ ಬಾಡೀಸ್ ಅಂತಂದರೆ ಕೆರೆ ಕಟ್ಟೆಗಳಿರ್ತಕ್ಕಂಥ ಜಾಗದಲ್ಲಿ ಮಾತ್ರ ನಾವು ಹೆಚ್ಚಾಗಿ ಒಂದು ಫಾಗನ್ನು ನೋಡ್ತೇವೆ. ನಾವು ಅಂದರೆ ನೀರಿನ ಕಂಟೆಂಟ್ ಇರುವಂಥಲ್ಲಿ ಮಾತ್ರ ನಾವು ಹೆಚ್ಚಾದಂಥ ಒಂದು ಫಾಗನ್ನು ನೋಡ್ತೇವೆ. ಅದಕ್ಕೆ ಕಾರಣ ಏನಿರ್ಬೋದು? ಏರ್ ಪೊಲ್ಯೂಷನ್ಸ್ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್, ಮೊನಾಕ್ಸೈಡ್ ಏನೋ ಇರ್ಬೋದು ನಮ್ಗೆ. ಆದರೆ ಅದು ಯಾವ ರೀತಿಯಾಗಿ ಒಂದು ಫಾಗ್ ಆಗಿ ಜನ್ರೇಟ್ ಆಗ್ತದೆ, ಒಂದು ಸ್ಮೋಕ್ ಆಗಿ ಜನ್ರೇಟ್ ಆಗ್ತದೆ? ಇದಕ್ಕೆ ಉತ್ತರ ನೋಡೋಣ. ಈ ಒಂದು ಉತ್ತರವನ್ನು ಕಂಡುಕೊಳ್ಳೋಕ್ಕೆ ಒಂದು ಎಕ್ಸ್ಪರಿಮೆಂಟನ್ನು ಮಾಡೋಣ. ಯಾವ ರೀತಿಯಾಗಿ ಒಂದು ವಾಟರ್ ಬಾಡೀಸ್ ಇರುವಂಥ ಸುತ್ತಮುತ್ತ ಪ್ರದೇಶದಲ್ಲಿ ಮತ್ತು ಯಾಕೆ ಏರ್ ಪೊಲ್ಯೂಷನ್ ಜಾಸ್ತಿ ಇರುವಂಥ ಪ್ರದೇಶಗಳಲ್ಲಿ ನಮಗೆ ಸ್ಮೋಕ್ ಜಾಸ್ತಿಯಾಗಿ, ಫಾಗ್ ಜಾಸ್ತಿಯಾಗಿ ಕಾಣಿಸಿಕೊಳ್ತದೆ ಅಂತ ನೋಡೋಣ. ಅದಕ್ಕಾಗಿ ನಾನು ಒಂದು ವಾಟರ್ ಬಾಟಲನ್ನು ತೆಗೆದುಕೊಳ್ತೇನೆ. 1/3 ಆಫ್ ವಾಟರ್ ಅಂದರೆ 3 ಭಾಗದಷ್ಟು ನೀರಿರುವಂಥ ಒಂದು ಬಾಟಲನ್ನು ತೆಗೆದುಕೊಳ್ತೇನೆ. ಮತ್ತು ಅದಕ್ಕಾಗಿ ಒಂದು ಮ್ಯಾಚ್ ಬಾಕ್ಸ್. ಈ ಎರಡು ವಸ್ತುಗಳ ಸಹಾಯದಿಂದ ಯಾವ ರೀತಿಯಾಗಿ ನಮಗೆ ಒಂದು ಫಾಗ್ ಕ್ರಿಯೇಟ್ ಆಗ್ತದೆ ಅನ್ನೋದನ್ನು ನೋಡೋಣ. ಬನ್ನಿ, ವೆಲ್ಕಮ್. ಬಾಟಲ್ ಒಳಗಡೆ ಇರ್ತಕ್ಕಂಥ ಏರನ್ನು ನಾವು ಕಂಪ್ರೆಸ್ ಮತ್ತು ಎಕ್ಸ್ಪ್ಯಾಂಡ್ ಮಾಡಿದಾಗ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಬದಲಾವಣೆ ಕಾಣೋದಿಲ್ಲ. ಅಂದರೆ ಏರ್ ಇರ್ತಕ್ಕಂಥ ಜಾಗದಲ್ಲಿ ನೋಡಿ, ಕಂಪ್ರೆಸ್ ಮತ್ತು ಎಕ್ಸ್ಪ್ಯಾಂಡ್ ಆಗ್ತಾಯಿದೆ ಏರು, ಬಟ್ ಯಾವುದೇ ಬದಲಾವಣೆ ಕಾಣ್ತಾ ಇಲ್ಲ, ಟ್ರಾನ್ಸ್ಪರೆಂಟ್ ಆಗಿದೆ. ಈಗ ನಾವು ಈ ಒಂದು ಬಾಟಲ್ ಒಳಗಡೆ ಸಮ್ ಏರ್ ಪೊಲ್ಯೂಟೆಂಟ್ಸ್ ಅಂದರೆ ವಾಯು ಮಾಲಿನ್ಯವನ್ನು ಅದರೊಳಗೆ ಮಿಕ್ಸ್ ಮಾಡೋಣ. ಅದನ್ನು ನಾವು ಮ್ಯಾಚ್ ಬಾಕ್ಸ್ ಮುಖಾಂತರ ಅದರೊಳಗೆ ಕೆಲವೊಂದು ವಾಯು ಮಾಲಿನ್ಯದ ಕಣಗಳನ್ನು ಆ್ಯಡ್ ಮಾಡ್ತಾಯಿದ್ದೇವೆ. ಯಾವ ರೀತಿಯಾಗಿ ಅಲ್ಲಿ ಏರ್ ಪೊಲ್ಯೂಟೆಂಟ್ಸ್ ಅಂದರೆ ವಾಯು ಮಾಲಿನ್ಯಗಳು ಯಾವ ರೀತಿಯಾಗಿ ಆ ಒಂದು ಸರೌಂಡಿಂಗ್, ವಾಟರ್ ಬಾಡಿ ಸರೌಂಡಿಂಗ್ ಯಾವ ರೀತಿಯಾಗಿ ಎಫೆಕ್ಟ್ ಮಾಡ್ತದೆ ಅನ್ನೋದನ್ನು ನೋಡೋದಕ್ಕೆ ಈಗ ಅದರೊಳಗಡೆ ನಾವು ಮ್ಯಾಚ್ ಬಾಕ್ಸ್ ಮುಖಾಂತರ ಸಮ್ ಏರ್ ಪೊಲ್ಯೂಟೆಂಟ್ಸನ್ನು ನಾವು ಆ್ಯಡ್ ಮಾಡಿದ್ವಿ. ಈಗ ನೋಡಿ, ಮತ್ತೊಮ್ಮೆ ನಾವು ಅದರೊಳಗಿರ್ತಕ್ಕಂಥ ಏರನ್ನು ಕಂಪ್ರೆಸ್ ಮತ್ತು ಎಕ್ಸ್ಪ್ಯಾಂಡನ್ನು ಮಾಡೋಣ. ಈಗ ನಾವು ಏರನ್ನು ಕಂಪ್ರೆಸ್ ಮಾಡಿದಾಗ ಮತ್ತು ಟ್ರಾನ್ಸ್ಪರೆಂಟಾಗಿ ಕಾಣ್ತಾ ಇದೆ ನಿಮಗೆ. ಯಾವಾಗ ನಾವು ಏರ್ ಎಕ್ಸ್ಪ್ಯಾಂಡ್ ಆಗ್ತದಲ್ಲ, ಅದರೊಳಗಡೆ ಕೆಲವೊಂದು ಸ್ಮೋಕ್ ಪಾರ್ಟಿಕಲ್ ಜನ್ರೇಟ್ ಆಗ್ತಾಯಿದೆ ನೋಡಿ. ವಾಟರು ಎಕ್ಸ್ಪ್ಯಾಂಡ್ ಆದಾಗ, ಬಾಟಲ್ ಒಳಗಿರ್ತಕ್ಕಂಥ ವಾಟರ್ ಎಕ್ಸ್ಪ್ಯಾಂಡ್ ಆದಾಗ ನಿಮ್ಗೆ ಅದರ ಸುತ್ತಲೂ ಒಂದು ಸ್ಮೋಕ್ ಕ್ರಿಯೇಟ್ ಆಗ್ತಾಯಿದೆ. ಯಾಕೆ ನಮಗೆ ಅದರ ಏರ್ ಎಕ್ಸ್ಪ್ಯಾಂಡ್ ಆದಾಗ ನಮಗೆ ಸ್ಮೋಕ್ ಕ್ರಿಯೇಟ್ ಆಗ್ತದೆ ಅಂತಂದರೆ, ಯಾವಾಗ ಏರ್ ಕಂಪ್ರೆಸ್ ಆಗಿರ್ತದಲ್ಲ ಆವಾಗ ಅದರ ಸುತ್ತಲಿರ್ತಕ್ಕಂಥ ನೀರಿನ ಕಣಗಳೊಂದಿಗೆ ಆ ಏರ್ ಪೊಲ್ಯೂಟೆಂಟ್ಸ್ ಏನಾಗ್ತದೆ ಕೂಡಿಕೊಂಡು ವಾಟರ್ ಎಕ್ಸ್ಪ್ಯಾಂಡ್ ಆದಂಥ ಸಂದರ್ಭದಲ್ಲಿ ಅದೇನಾಗ್ತದೆ, ಒಂದು ಸ್ಮೋಕ್ ಆಗಿ ಕ್ರಿಯೇಟ್. ನೋಡಿದ್ರಲ್ಲ ಬೇರೆ ಯಾವ ರೀತಿಯಾಗಿ ನಾವು ಬಾಟಲಲ್ಲಿರ್ತಕ್ಕಂಥದ್ದು ಏರ್ ಪೊಲ್ಯೂಟೆಂಟ್ಸ್ ವಾಟರ್ ಬಾಡಿ ಸುತ್ತಲಿದ್ದಾಗ ಅದೇನಾಗ್ತದೆ, ಆ ಒಂದು ನೀರಿನ ಅಂಶಗಳೊಂದಿಗೆ ಅವು ಕೂಡಿಕೊಂಡಾಗ ಯಾವಾಗ ನಮಗೆ ಏರ್ ಕಂಪ್ರೆಸ್ ಆದಾಗ ಅದು ಟ್ರಾನ್ಸ್ಪರೆಂಟಾಗಿ ಇರ್ತದೆ. ಯಾವಾಗ ಏರ್ ಎಕ್ಸ್ಪ್ಯಾಂಡ್ ಆಗ್ತದಲ್ಲ ಅಂಥ ಸಂದರ್ಭದಲ್ಲಿ ಏನಾಗ್ತದೆ, ನಮ್ಗೆ ಒಂದು ಸ್ಮೋಕ್ ಜನ್ರೇಟ್ ಆಗ್ತಾ ಹೋಗ್ತದೆ. ಈ ರೀತಿಯಾಗಿ ಅಂದರೆ ನಾವು ಇಡೀ ರಾತ್ರಿ ಏನಾಗ್ತದೆ, ನಮಗೆ ಒಂದು ಟೆಂಪ್ರೇಚರ್ ತೀರಾ ಲೋ ಇರೋದರಿಂದ, ಟೆಂಪ್ರೇಚರ್ ಅಲ್ಲಿಂದ ತಾಪಮಾನ ಅತ್ಯಂತ ಕಡಿಮೆ ಇರೋದರಿಂದ ಅಲ್ಲಿ ಇರ್ತಕ್ಕಂಥ ಒಂದು ಏರ್ ಒಳಗಿರ್ತಕ್ಕಂಥ ವಾಟರ್ ಮಾಲಿಕ್ಯೂಲ್ಸ್ ಏನಾಗ್ತದೆ, ಕಂಡೆನ್ಸೇಷನ್ ಆಗಿ ಅಲ್ಲಿ ವಾಟರ್ ಡ್ರಾಪ್ಲೆಟ್ ಆಗಿ ಕ್ರಿಯೇಟ್ ಆಗ್ತವೆ. ಯಾವಾಗ ಅವು ವಾಟರ್ ಡ್ರಾಪ್ಲೆಟ್ ಆಗ್ತದಲ್ಲ ಆ ಸಂದರ್ಭದಲ್ಲಿ ಏನಾಗ್ತದೆ, ನಮಗೆ ಗಾಳಿ ಒಳಗಿರ್ತಕ್ಕಂಥ ಏರ್ ಪೊಲ್ಯೂಟೆಂಟ್ಸ್ ಅದ್ರ ಜೊತೆ ಕೂಡಿಕೊಂಡು ಬೆಳಗಿನ ಜಾವ ಸೂರ್ಯ ಹುಟ್ಟುವಂಥ ಸಮಯದಲ್ಲಿ ಏನಾಗ್ತದೆ, ಸ್ವಲ್ಪ ಟೆಂಪ್ರೇಚರ್ ಅಲ್ಲಿನ ತಾಪಮಾನ ಜಾಸ್ತಿ ಹಾಕ್ಕೊಂತ ಹೋದಂಗೆಲ್ಲ ಸುತ್ತಲಿರ್ತಕ್ಕಂಥ ಏರ್ ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತದೆ. ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಸ್ಟಾರ್ಟ್ ಆದಂಥ ಸಮಯದಲ್ಲಿ ಆ ಸಂದರ್ಭದಲ್ಲಿ ಅಂದರೆ ಬೆಳಗಿನ ಜಾವ 5:30 ಸುಮಾರು ಸಮಯದಲ್ಲಿ ಏನಾಗ್ತದೆ, ನಮಗೆ ಏರ್ ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಪ್ರಾರಂಭ ಆಗ್ತದೆ. ಅಂಥ ಸಂದರ್ಭದಲ್ಲಿ ನಮಗೆ ಏನಾಗ್ತದೆ, ಅಲ್ಲಿ
ಸುತ್ತಲಿರ್ತಕ್ಕಂಥ ಪ್ರದೇಶದಲ್ಲಿ ಒಂದು ಫಾಗ್ ಕ್ರಿಯೇಟ್ ಆಗ್ತದೆ. ಇದು ಯಾವ ಪ್ರದೇಶದಲ್ಲಿ ಅತಿ ಹೆಚ್ಚಾದಂಥ ವಾಯು ಮಾಲಿನ್ಯವಿದೆಯಲ್ಲ ಅಂಥ ಪ್ರದೇಶದಲ್ಲಿ ನಮಗೆ ಅತಿ ದಟ್ಟವಾಗಿ ಕಂಡುಬರ್ತದೆ. ಈ ಕಾರಣಕ್ಕಾಗಿ ದೆಹಲಿ ಅಂತ ಕ್ಯಾಪಿಟಲ್ ಸಿಟಿಯಲ್ಲಿ ನಾವು ಅತಿ ಹೆಚ್ಚಾಗಿ ಒಂದು ಫಾಗನ್ನು ನೋಡ್ಬೋದು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ವಿಷಯಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು.